ಡಿಜೆ ಬ್ಯಾನ್ ಆಗೋದಾದ್ರೆ ಆಜಾನ್ ಕೂಡ ಬ್ಯಾನ್ ಆಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಡಿಜೆ ಬ್ಯಾನ್ ಆಗೋದಾದ್ರೆ ಆಜಾನ್ ಕೂಡ ಬ್ಯಾನ್ ಆಗಬೇಕು. ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿರುವಂತದ್ದು. ವಿಧಾನಸಭೆಯಲ್ಲಿ ಡಿಜೆಯ ವಿಚಾರವಾಗಿ ಚರ್ಚೆಯಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಹೇಳಿದಂತೆ ಡಿಜೆ ಬ್ಯಾನ್ ಆಗಬೇಕು ಎಂದಿದ್ದಾರೆ. ಡಿಜೆ ಬ್ಯಾನ್ಗೆ ಶ್ರೀರಾಮ ಸೇನೆಯ ಒಪ್ಪಿಗೆ ಇದೆ ಅಂತ ಮುತಾಲಿಕ್ ಅವರು ಹೇಳಿದ್ದು. ಡಿಜೆಯಿಂದ ಸ್ಟೂಡೆಂಟ್ಸ್, ರೋಗಿಗಳು, ನಾಗರಿಕರಿಗೆ ಸಮಸ್ಯೆಯಾಗ್ತಾ ಇದೆ. ಹಾಗಾದ್ರೆ ದಿನಕ್ಕೆ 5 ಆಜಾನ್ ಮಾಡೋದ್ರಿಂದ ಸಮಸ್ಯೆ ಆಗ್ತಿದೆ. ಡಿಜೆ ಬ್ಯಾನ್ ಆಗೋದೇ ಆದ್ರೆ ಆಜಾನ್ ಕೂಡ ಬ್ಯಾನ್ ಆಗಬೇಕು ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು. ಡಿಜೆ ಬ್ಯಾನ್ ಆಗಬೇಕು, ಅದರ ಜೊತೆಗೆ ಆಜಾನ್ ಕೂಡ ಬ್ಯಾನ್ ಆಗಬೇಕು. ಇದರಿಂದ ನಾಗರಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಸ್ಟೂಡೆಂಟ್ಸ್ಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು, ಎಲ್ಲರಿಗೂ ಕೂಡ ಒಂದು ರೀತಿಯ ಸಮಸ್ಯೆ ಆಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಮಸ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಈ ಒಂದು ಕ್ರಮವನ್ನು ಕೈಗೊಳ್ಳಲೇಬೇಕು. ಅವರು ಇವರು ಅಂತ ನೋಡದೆ, ಅಂದರೆ ಧರ್ಮವನ್ನು ನೋಡದೆ ಎಲ್ಲರಿಗೂ ಕೂಡ ಈ ಒಂದು ಕ್ರಮಗಳು ಏನಿದೆ ಅಪ್ಲೈ ಆಗಬೇಕು ಎನ್ನುವಂತಹ ಮಾತುಗಳನ್ನು ನಾಡಿರುವಂಥದ್ದು. ಈ ಶಬ್ದದ ಸಂಬಂಧಪಟ್ಟಾಗೆ ಚರ್ಚೆ ಆಗಿದೆ. ಆ ಚರ್ಚೆಯಲ್ಲಿ ಆ ಡಿಜೆಯನ್ನು ಬ್ಯಾನ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ನಾನು ಹೇಳ್ತೀನಿ ಅದು ಸರಿಯಾದ ಕ್ರಮ. ಅದು ಡಿಜೆ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನನ್ನ ಶ್ರೀರಾಮ ಸೇನೆ ಸಂಘಟನೆಯ ಒಪ್ಪಿಗೆ ಕೂಡ ಇದೆ. ಆದರೆ ಡಿಜೆಯ ಶಬ್ದದಿಂದ ಹೃದಯಾಘಾತಗಳು, ರೋಗಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ಆಸ್ಪತ್ರೆಗೆ ಎಷ್ಟು ತೊಂದರೆ ಆಗುತ್ತೆ, ಶಾಲಾ ಕಾಲೇಜುಗಳಿಗೆ ಎಷ್ಟು ತೊಂದರೆ ಆಗುತ್ತೆ, ನಾಗರಿಕರಿಗೆ ಎಷ್ಟು ತೊಂದರೆ ಆಗುತ್ತೋ ಅಷ್ಟೇ ದಿನಕ್ಕೆ 5 ಬಾರಿ ಮಾಡ್ತಾ ಇರುವಂಥ ಅಜಾನದಿಂದಲೂ ಕೂಡ ಅಷ್ಟೇ ತೊಂದರೆ ಆಗ್ತಾ ಇದೆ. ಆ ಅಜಾನದ ಶಬ್ದದಿಂದ, ಅಜಾನದ ಆ ಒಂದು ದೊಡ್ಡ ಏನೋ ಒಂದು ಸೌಂಡ್ ಇದೆ, ಆ ಸೌಂಡ್ದಿಂದ ರೋಗಿಗಳಿಗೆ, ಹೃದಯಾಘಾತಗಳಿಗೆ, ಮಕ್ಕಳಿಗೆ, ಎಳೆ ಮಕ್ಕಳಿಗೆ, ಕೋರ್ಟಿಗೆ, ಕಚೇರಿಗಳಿಗೆ, ಶಾಲಾ ಕಾಲೇಜುಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಅಜಾನದಿಂದ, ಆ ಶಬ್ದದಿಂದ ತೊಂದರೆ ಆಗ್ತಾ ಇದೆ.